ಭರತ್ ಮತ್ತು ಶಶಿಧರ್ ಇವರು ವಕೀಲರ ಜೊತೆಗೆ ಯಾರು ಮಾತಾಡಿದ್ರ? ವಕೀಲರಲ್ಲೇ ಇದ್ದಾರೆ. ಕ್ವಿಕ್ಲಿ ಇಲ್ಲ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಜಿತ್. ನಿನ್ನೆ ಕೂಡ ಅವ್ರ ಜೊತೆ ನಾನು ಮಾತನಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅದು ಅವ್ರು ಯಾವುದೇ ರೀತಿಯಾದ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇಲ್ಲ. ಯಾಕಂದರೆ ತನಿಖೆ ಮುಗಿಲಿ ಮತ್ತೆ ನೋಡುವ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅಷ್ಟೇ. ಏನಂದರೆ ಡಿಗ್ಗಿಂಗ್ ಶುರು ಆಗೋದಕ್ಕಿಂತ ಮೊದಲು ಮತ್ತು ಈಗ ಅವರ ಟೋನು ಮಾತು ಏನಾದ್ರು ವ್ಯತ್ಯಾಸ ಅನ್ನಿಸ್ತಿದೆಯಾ? ಅವರಲ್ಲಿ ಅಂದರೆ ಆರಂಭದಲ್ಲಿ ಬಂದಂಥವ್ರು ಈಗ ಕಾಣ್ತಾ ಇಲ್ಲ. ಅಂದರೆ ನಾವು ಅದರಲ್ಲಿ ಏನು ಪತ್ರ ಬರ್ತಿತ್ತು, ಸಚಿನ್ ಮತ್ತು ದೇಶಪಾಂಡೆ ಮತ್ತು ಇನ್ನೊಬ್ಬರು ಓಜಸ್ವಿ ಗೌಡ ಅನ್ನುವಂಥವ್ರು, ಅವರು ಈಗ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಹೆಚ್ಚಾಗಿ ಬೇರೆಯದೇ ಅದೊಂದು ವಕೀಲರ ಟೀಮ್ ಬರ್ತಾ ಇದೆ. ಅವರು ಬರ್ತಾರೆ, ಅವರ ಪ್ರತಿನಿತ್ಯ ಅವರ ಕಾರ್ನಲ್ಲಿ ಬರ್ತಾರೆ, SIT ಕಚೇರಿವರೆಗೂ ಮಾತ್ರ ಅವ್ರ ಕಾರಲ್ಲಿ ಬರ್ತಾರೆ. ಆ ಬಳಿಕ ಆತರಿಗೆ ಭದ್ರತೆಯನ್ನು ಕೊಟ್ಟು ಸರ್ಕಾರ ಅಂದರೆ ಪೊಲೀಸ್ ಭದ್ರತೆಯಲ್ಲಿ ಇಲ್ಲಿಗೆ ಕರೆತರುವಂಥದ್ದು ಮತ್ತು ಅವರು ಇಲ್ಲಿಂದ ವಾಪಸ್ಸು ಹೋಗುವಂಥದ್ದನ್ನಷ್ಟೇ ನಾವು ನೋಡ್ತೀವಿ. ಅವರ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ರೀತಿಯ ಪ್ರತಿಕ್ರಿಯೆಗಳು ಕಾಣ್ತಾ ಇಲ್ಲ. ಅವರಷ್ಟಕ್ಕೆ ಬರ್ತಾರೆ, ಅವರಷ್ಟಕ್ಕೆ ಹೋಗ್ತಾರೆ. ಕೆಲವೊಂದು ಬಾರಿ ಆತ ಅಥವಾ SIT ಅಧಿಕಾರಿಗಳು ಕರೆದಾಗ ಅಷ್ಟೇ ಅವರು ಅಲ್ಲಿಗೆ ಬರುವಂಥದ್ದು, ಅಲ್ಲಿ ಆತನಿಗೆ ಬೇಕಾದಂಥ ಲೀಗಲ್ ಸಪೋರ್ಟ್ ಅನ್ನು ಮಾಡುವಂಥದ್ದು ಕೆಲವೊಂದು ಜಾಗಗಳಲ್ಲಿ ಅಷ್ಟೇ ಕಾಣುತ್ತೆ. ಬಹುತೇಕವಾಗಿ ಆ ಒಂದು ಡಿಗ್ಗಿಂಗ್ ಪ್ರಕ್ರಿಯೆಗಳಿಂದ ಅವರನ್ನು ದೂರನೇ ಇಟ್ಟಿದ್ದಾರೆ. ಹಾಗಾಗಿ ಅವರು ನೇತ್ರಾವತಿ ಸ್ಥಾನಘಟ್ಟದ ಬಳಿ ನಿಂತು ಅಲ್ಲೇ ಅಥವಾ ಕಾರಲ್ಲಿ ಇರ್ತಾರೆ ಅಥವಾ ಬೇರೆ ಯಾವುದಾದ್ರು ಜಾಗಗಳಲ್ಲಿ ಇರ್ತಾರೆ. ಕರೆದಾಗ ಹೋಗುವಂಥದ್ದು, ಕರೆದಾಗ ಹೋಗಿ ಅಲ್ಲಿ ಮಾತನಾಡ್ಕೊಂಡು ಬರುವಂಥದ್ದನ್ನಷ್ಟೇ ಮಾಡ್ತಾ ಇರುವಂಥದ್ದು ನನ್ನ ಗಮನಕ್ಕೆ ಬಂದಿರುವಂಥದ್ದು. ಓಕೆ ಭರತ್, ಶಶಿಧರ್ ಧನ್ಯವಾದ. ಆಲ್ ದ ಬೆಸ್ಟ್ ಫಾರ್ ಟುಮಾರೋ. ಗೊತ್ತಿಲ್ಲ ಇನ್ನು 2 ದಿವಸ ನೀವು ಅಲ್ಲೇ ಇರೋದಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.